ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ನೋಡ್ಬಿಟ್ಟು ಹಂಗ ಹೋಗಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಲೈಕ್ಸ್ ಕೊಟ್ರಿ ಅಂದ್ರೆ ನನಗೆ ಇನ್ನೂ ಹೆಚ್ಚೆಚ್ಚಿನ ವಿಡಿಯೋ ಮಾಡಕ್ಕೆ ಮತ್ತು ಇನ್ನೂ ಹೊಸ ಹೊಸ ಟಾಪಿಕ್ ತರಕ್ಕೆ ನನಗೆ ಒಂದು ಪ್ರೋತ್ಸಾಹ ಸಿಗುತ್ತ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡು ವಾಟ್ಸಪ್ ಗ್ರೂಪಿಗೆ ನಮ್ಮ ವಿಡಿಯೋನ ಮತ್ತು ಶೇರ್ ಮಾಡ್ರಲ್ಲ. ಯಾರ ನಮ್ಮ ಚಾನಲ್ ಹೊಸ್ತಾಯಿ ನೋಡಕತ್ರಿ ಅಂದ್ರೆ ಹಂಗೆ ನೋಡಕ್ಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಲ್ಲ. ಹಂಗೆ ಬಾಜುದಾಗ ಗಂಟಿ ಬಟನ್ ಇರ್ತೈತಿ, ಅದನ್ನ ಒತ್ತೋದು ಮಾತ್ರ ಮರಿಬೇಡ್ರಿ ನೋಡ್ರಿ. ಮತ್ತು ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಿತ್ರಿ. ಶ್ರಾವಣ ಬೇರೆ ಹತ್ರ ಬಂತ್ರಿ, ಮನಿ ದಗದ ಭಾಳ ಆಗತ್ತವ್ರಿ ನನಗೂ. ಅದಕ್ಕೆ ನಿಮ್ಮ ಕಮೆಂಟಿಗೆ ನಾನು ರಿಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಗತ್ರಿ. ಅದಕ್ಕೆ ಈ ಪಾರಕ್ನ ಒಂದಿಟ್ಟು ಕ್ಷಮಿಸ್ತೀರಿ ಇಲ್ಲ? ಕೊಡೋ ಟೈಮ್ನಾಗ ಹತ್ತಿರ ಎಲ್ಲ ಬಂಗಾರ ಕೊಟ್ಟಾರ, ಎಲ್ಲ ಮಾಡ್ಯಾರ ಬಿಡ್ರಿ. ಈಗ ಹಬ್ಬಕ್ಕೆ ಹೋದಾಗ ಎಲ್ಲರಿಗೂ ಕೊಡ್ಸೋದು ಬರೀ ಒಂದು ಜೊತೆ ಬಟ್ಟೆ ಮಾತ್ರ. ಮತ್ತೇನು ಹೋದ ಸರ್ತಿಗೆ ಒಂದು ಬಂಗಾರ ಕೊಡ್ಸಕ್ಕಾಗತ್ತನ್ರಿ? ಯಾಕ ತವ್ರ ಮನೆಗೆ ಹೋಗಿ ಬಂದಿಂದ ನಾಲ್ಗೆ ಉದ್ದಾಗೈತಲ್ಲ. ಒಂದು 4 ದಿನ ತನ್ನ ತವ್ರ ಮನೆಯಾಗ ಇದ್ದು ಬಂದಾಳಲ್ಲ, ಪಿತ್ತ ನೆತ್ತಿಗೆರೆ ತಿಕ್ಕಿಗೂ ಹೌದಿಲ್ವೇ ಅವ? ಅಂತೀನಿ ನಾನು. ಇವ್ರಕ್ಕ ಇವ್ರವ ಊದ್ ಕಳಿಸಿದ್ದಾರ ಕಿವ್ಯಾಗ ಹಿಂಗೆ ಮಾಡಿ ಹಿಂಗೆ ಮಾಡಂತೇಳಿ. ಅದಕ್ಕೆ ನಾಲ್ಗೆ ಉದ್ದಾಗೈತಿ. ನನಗೇನಾರ ಅನ್ರಿ ಅತ್ತಿ, ನನ್ನ ತವ್ರ ಮನೆಯವ್ರ ಬಗ್ಗೆ ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ. ಏ ಬಾಡ್ಯ ನೋಡಲ್ಲಿ, ಹೆತ್ತ ತಾಯಿಗೇನ ಹೆಂಗೆ ಮಾತಾಡಕತ್ತಾಳಕಿ. ಬಾಯಂ ಸುಮ್ಮ ನಿಂತ ನೀವ ಹಾಟ್ಯ ನಿಂತ ನಿಗಸಲು. ಅಲ್ಲ ದೊಡ್ಡಣ್ಣ ನೋಡು, ನೀ ಸುಮ್ಮ ನಿಂತಿಯಲ್ಲ, ಅವಾಗ ಹಿಂಗೆಲ್ಲ ಮಾತಾಡಕತ್ತ. ನಿಗಸು ಅಂತ ಕೆಲಸನ ಮಾಡಿಲ್ಲಲ್ಲಕ್ಕಿ ಪಾರಿ. ಅಲ್ಲ ನೀವು ಯಾಕೆ ಆಕಿ ತವ್ರ ಮನೆಯವ್ರ ಬಗ್ಗೆ ಮಾತಾಡಿದ್ರಿ? ಅದಕ್ಕಾಕಿ ನನಗೆ ಏನಾರ ಅನ್ರಿ, ನನ್ನ ತವ್ರ ಮನೆಯವ್ರ ಬಗ್ಗೆ ಏನೂ ಅನ್ನಕ್ಕೆ ಹೋಗ್ಬೇಡ್ರಿ ಅಂತಂದ್ಲು. ಅದ್ರಾಗ ಏನು ದೊಡ್ಡ ತಪ್ಪೈತಿ? ನಿಗಸು ಅಂತದು ಏನೈತಿ ಅದ್ರಾಗ? ಆಕೆ ಏನಾರ ತಪ್ಪು ಮಾಡಿದ್ಲ ಅಂದ್ರೆ ನಾನು ನಿಂತು ನಿಗಿಸ್ತಿದ್ದೆ. ಅಯ್ಯೋ ಶಿವನ, ನನ್ನ ಮಗ ನನಗೆ ಎದುರು ಉತ್ತರ ಕೊಟ್ನಲ್ರಿ ದೇವ್ರ. ನಾ ಇನ್ನು ಯಾಕೆ ಈ ಮನ್ಯಾಗ ಇರ್ಬೇಕು ಹೇಳ್ರಿ ಯವ್ವ? ಸ್ವಂತ ಮಗನ ನನಗೆ ಹಿಂಗತಿ ಅನ್ನಕತ್ರ ನಾ ಎಲ್ಲಿ ಹೋಗಿರ್ಲ್ರಿ ಯವ್ವ. ನಾ ತನ್ನ ಹಿಂತಿ ಮುಂದನ ತಾಯಿನ ಬಿಟ್ಟು ಕೊಟ್ಟು ಮಾತಾಡಕತ್ನಲ್ರಿ ಯವ್ವ. ಯವ್ವ ಊರಾಗಿದ್ದ ಇನ್ನೇ ಈಗ ಬಂದೀವಿ. ಏನು ಮಾತಾಡ್ತಿ? ಏನು ಕತ್ತಿ ನಿಂದು? ಎಜಿ ಬಡ್ಕೊಂಡು ಎದಕ್ಕೆ ಆಡಕತ್ತೀವಿ ಯವ್ವ? ಸುಮ್ಮನೆ ದೊಡ್ಡಣ್ಣ ಅವಾಗ ಎದುರು ಉತ್ತರ ಕೊಡಕತ್ತಲ್ಲ. ಬರೀ ಒಂದು 4 ದಿನ ನಿನ್ನ ಹೆಂಡತಿ ಊರಿಗೆ ಹೋಗಿ ಬಂದ್ರ ಇಟ್ಟೆಲ್ಲ ಮಾತು ಕಲ್ಕೊಂಬಂದ್ಯಲ್ಲ. ಹೆತ್ತ ತಾಯಿ ತಂಗಿ ಬ್ಯಾಡಾದ್ರಲ್ಲ ನಿನಗ. ಹೆಂಡತಿನ ಮುಖ್ಯ ಅಲ್ಲಲ್ಲ ದೊಡ್ಡಣ್ಣ ನಿನಗ. ಎದಕ್ಕೆ ಸುಮ್ಮನೆ ಮಾತಾಡ್ತೀವಿ? ನಾ ಯಾವತ್ತರ ಹಂಗತಿ ಮಾಡೀನೇನು? ಯಾವತ್ತರ ಹಂಗತಿ ನಡ್ಕೊಂಡಿನೇನು? ನಾ ಏನು ಹುಚ್ಚನ? ಇನ್ನೊಬ್ರು ಹೇಳ್ಕೊಟ್ಟಿದ್ದು ಕೇಳಾಕ ಶಾನೆ ಇದ್ರ ಕುಂದ್ರಿ. ಇಬ್ರಿಗೆ ಮಾಡಕ್ಕೆ ಕೆಲಸ ಇಲ್ಲ. ಅದಕ್ಕೆ ಬಂದ ತಕ್ಷಣ ನಮ್ಮ ಜೊತೆ ಜಳ ತಕ್ಕೊಂಡಿರಿ. ಏ ಪಾರಿ, ನಿಮ್ಮ ಬಾಯಿ ಕಿಸ್ಕೊಂಡು ಹಂಗೆ ನೋಡಕತ್ತಿಯಲ್ಲ, ನಡಿ ಒಳಗೆ ಹೋಗು. ಸಂತೆ ಸೈಕಲ್ ಮ್ಯಾಗ ಇಟ್ಕೊಂಡ್ಬರ್ತಾನ, ಯಾಕೆ ತಲೆ ಕೆಡ್ಸ್ಕೊಂತಿ? ನಡಿ ಒಳಗೆ. ಅಳದ್ ಮುಗಿಸ್ ಬೇಯವ. ಒಂದಿಟ್ಟು ಹೊಲದ ಕಡೆ ಹೋಗ್ಬರ್ತೀನಿ. ಹೊಟ್ಟಿಗೆ ಪಟ್ಟಿಗೆ ಏನಾರು ತಿಂದಿ ಇಲ್ಲ? ನಾ ತಿಂದ್ರೆಷ್ಟು ಬಿಟ್ರೆಷ್ಟು ಹೋಗ ಬಾಡ್ಯ. ನನ್ನ ಬಗ್ಗೆನ ನಿನಗ ಕಾಳಜಿ ಇಲ್ಲ. ನಾನು ನಿನ್ನ ಸಂಬಂಧ 3 ದಿನ ಊಟ ಬಿಟ್ಕೊಂತಿದ್ದೆ. ಈಗ ಕೇಳಕ್ ಬಂದ ನಾ ಮುಡ್ದಾರ ಊಟಗೆ ತಿಲ್ಲೇವಂತೆ. ನೋಡು ತಾಯಿ ಮಗಗ ತಂದಿಟ್ಟು ಮಳ್ಳಿ ಹೆಂಗ್ ಹೊಂಟ ನೋಡು. ಊರ್ ಮಳ್ಳಿ ಮ್ಯಾತ್ರ ಮಳ್ಳಿ ಇದ್ದಂಗದಳ. ಮಾಡ್ತೀನಿ ಬಾರ್ಲಿ ನಿನ್ನ. ಎಷ್ಟು ದಿನ ಆಟ ಆಡ್ತೀಯ ಆಡ, ಮಾಡ್ತೀನಿ ನಿನ್ನ. ಸರದ್ ಒಂದು ಊಟ ಬಡದ್ನಿ ಅಂದ್ರ ನೀನ ಹತ್ತಿ ಬರ್ತಿ ನೋಡಿವ. 4 ದಿನ ತವ್ರ ಮನೆಗೆ ಹೋಗಿ ಬಂದಿದ್ದಕ್ಕ ಎಷ್ಟು ಮಾತಾಡಕಲ್ತಾ ನೋಡ್ಬೇಯವ್ವ. ಇಲ್ಲಿದ್ದಾಗ ಮಳ್ಳಿ ಇದ್ದಂಗಿದ್ ನೋಡ್ಬಿ. ನಿನಗೆ ಒಂದಿನಾರು ಎದುರು ಉತ್ತರ ಕೊಟ್ಟಿದ್ಲ ಬೇಯವ್ವ? ಮಾಡ್ಲಿ ಬಾ. ಎಷ್ಟು ದಿನ ಹಾರಾಡ್ಲಿ. 4 ದಿನ ತಿಂದು ಬಂದಾಳ, 4 ದಿನ ಹಾರ್ಯಾಡ ಬಂದಾಳ. ಈಕೆ ಹಾರ್ಯಾಟ ನಾನು ನಿಲ್ಲಿಸ್ತೀನಿ ತಡಿ. ನನ್ನ ಕೈಯ ಪಾರಾಗೋದು ಭಾಳ ಕಷ್ಟ ಐತಿಕಿ. ತಡಿ ಮಾಡ್ತೀನಿ. ಯವ್ವ ಸಂತೆ ಚೀಲ ತರ್ತಾನಲ್ಲ, ಇಲ್ಲೇ ಇಳಿಸ್ಕೊಂಡ್ಬಿಡು ನಾವೇ. ಪಾರಿಯರ್ ಹೊಲ್ದಾಗಿನ್ನು ಬಾಳೆ ನಗನೋ ರುಚಿರ್ತಾವ್ಯವ. ಒಂದಿವ್ಸ ತೆಗೆದಿಟ್ಕೊಂಡ್ಬಿಡ್ತೀನಿ. ಅವು ಮನ್ಯಾಗ ನಿನ್ನ ಮೊಮ್ಮಕ್ಕಳು ಭಾಳ ಅದವ್ವ. ನನ್ನ 2 ಮಕ್ಕಳಿಗೆ ತಿನ್ನಾಕ ಕೊಡಂಗಿಲ್ಲ. ಬರೀ ತಾವ ಕಪ್ಪಿರ್ತಾವ ಕಪ್ಪ ಅಂತೇಳಿ. ಅಯ್ಯೋ ಅದು ಸಂತ್ಯಾಗನ ಬೆರಿಕೈತಿ. ಪಾರಿಗೆ ಹೇಳಿಬಿಡ್ತಾನೆ, ನಾನು ಹಿಂಗೆ ಅವ್ನು ತೊಗೊಂಬಂದಿದ್ನಲ್ಲ, ಅಮ್ಮ ಅತ್ತಿ ಕೂಡಿ ಅವ್ನು ತೆಗೆದಿಟ್ಕೊಂಡ್ರಂತೆ ಹೇಳ್ತತಿ. ಅದು ಹೇಳಿದ್ರೆ ಏನು ಮಾಡ್ತಾ? ನಮ್ಮ ಮನೆ ಬಂದಿದ್ದು ನಮ್ಮವು.
ಪಾರಿ ರವನ್ ಗುಣ ಗನೋ ದೊಡ್ಡದೈತಿ, ಕೈನೂ ಹಂಗೆ ದೊಡ್ಡದೈತಿ ಅವ್ರದ್ದು. ಅದು ಮಗಳು ಗಂಡ ಮನೆ ಬರೋ ಮುಂದಾಗ ಏನು ತುಸ ಕಳ್ಸಂಗಿಲ್ಲ ಅವರು. ಅವ್ರವ್ವ ಉಂಡಿ ಕರ್ದಂಟು ಕರ್ಚಿಕಾಯಿ ಎಲ್ಲ ಮಾಡ್ಕೊಡ್ತತ್ ನೋಡು. ಹಂಗೆ ಹಣ್ಣು ಪಣ್ಣು ಎಲ್ಲ ಕೊಟ್ಟು ಕಳಿಸ್ತಾವ. ಅರಿಬಿ ಪರಿಬಿ ಎಲ್ಲ ತರ್ತಾರವು. ಇವು ಅದಾವ ನೋಡುವ ಉಳ್ಕೆ ಸಸ್ತ್ಯಾರು. ಅವ ಒಂದಿಟ್ಟು ಬುತ್ತಿ ಬೆಕ್ಕೊಂಡ್ ಬಂದಿರ್ತಾವ, ಒಂದು 4 ಚಪಾತಿ ಅವ ಅಟ್ಟ, ಏನು ತಂದಿರಂಗಿಲ್ಲ. ಮೀನು ಉಟ್ಕೊಂಡು ಹೋಗಿರ್ತಾವ, ಹೊಯ್ ಅದ ಸೀರೆ ಉಟ್ಕೊಂಡ್ ಬರ್ತಾವ. ಅವು ವರ್ಷಕ್ಕೆ ಒಂದೇ ಸತಿ ಅರ್ಬಿತ್ತಿರ್ತಾವ ನೋಡಿ ಉಳ್ಕೆ ಸತ್ಯಾರ ಮನ್ಯಾಗ, ತವ್ರ ಮನ್ಯಾಗ. ಈಕಿ ಪಾಡ್ ಹೋಸರ್ತಗೊಮ್ಮೆ ಚಲೋ ಅರಿಬಿ ಮತ್ತು ಮೊಮ್ಮಕ್ಕಳಿಗೆ ಸತಿ ಕೊಟ್ಟು ಕಳಿಸ್ತಾರ ಅವರು, ಅವ್ರಪ್ಪ ಅವ್ರವ್ವ. ಅವ್ರಪ್ಪ ಈಕಿ ಪಾರಿ ಮ್ಯಾಗರ ಗನ ಜೀವದನ ಕೊಟ್ಟು ಕಳಿಸ್ತಾನವ ಎಲ್ಲ ಹುಡುಗರಿಗೆ ಅರಿಬಿ, ಅಣ್ಣಗೆ ಅರಿಬಿ. ಮತ್ತು ನೋಡ್ತಿಲ್ಲ ಪಾರಿಗೆ ಅರಿಬಿ, ಈಗ ಹೊಸ ಚಪ್ಪಲ್ ತೊಂದು ನೋಡ್ಬೇವ, ಹೊಸ ಲಂಗ ತಟ್ಟ ಹಾಕಿ ತವ್ರ ಮನೆಗೆ ಹೋಸರ್ತಗೊಮ್ಮೆ. ಇವು ನಿನ್ನ ಸಸ್ತ್ಯಾರದ ಉಳ್ಕೆದ್ದು ಹ್ಯಾಂಗೆ ಹೋಗಿರ್ತಾವ ಹಂಗೆ ಕುಂಚಿ ಕೊರ್ಗತಿ ಹಂಗೆ ಬರ್ತಾವ ಸಾದಿಗೆರುಗಳು. ಸುಶೀಲಾ ದಗದ ಎಲ್ಲ ಅಲ್ಲೇ ಇಟ್ಟು ಸುಮ್ ಕುಂತಿಲ್ಲ ಇವ. ಆತಿ ನೋಡಿದ್ಲ ಅಂದ್ರ ನಮ್ಮಿಬ್ರು ಸುಮ್ಮನೆ ಬಿಡಾಕಿಲ್ಲ, ಬಡ ಬಡ ದಗದ ಮಾಡೋನ್ ಬಾರ ಇವ. ಯಾಕ ನಾವು ಏಟ್ ದಗದ ಮಾಡಿದ್ರು ಆತಿ ದಗದ ಮಾಡ್ಯಾರ ಅನ್ನಂಗೆ ಇಲ್ಲ. ನಮಗೂ ಆಸರೆ ಬೇಸರ ಇರಂಗಿಲ್ಲ ಯಾಕ. ನೋಡು ಪಾರವಕ್ಕ ತವ್ರ ಮನೆಗಿದ್ದ ಬಂದು ಕುಳೇನ ರೂಮ್ ಸೇರ್ಕೊಂಡು ಹಾಕಿ ಹೊರಗೆ ಬರೋವಳ್ಳು. ಈ ದಗದ ಮಾಡ್ಯಾರ ಯಾರು? ನಾನು ಅದ್ನಂತೀನಿ ಸುಶೀಲಾ. ನೋಡಿಕಿ ಪಾರವಕ್ಕ ಹೊರ ಇಲ್ಲ, ತವ್ರ ಮನ್ಯಾಗಿದ್ದ ಬಂದು ಕುಳೇನ ಕದ ಹಾಕೊಂಡ್ಬಿಟ್ಟಾಳವ, ಒಟ್ಟ ಕದನ ತೆಗಿಯವಳ ರೂಮಿಂದು. ಬಾಯ್ಯಾರು ನೋಡ್ಬೇಕಿಲ್ಲ ಏನೇನು ದಗದೈತಿ ಏನೇನು ಬಿಟ್ಟೈತಿ ಅಂತೇಳಿ. ಆದ್ರೂ ಏನೋ ಕಟ್ಟ ಬೆರಕಿದ ಪಾರವಕ್ಕನು. ಆಕಿ ಬೆರಕಿಲ್ಲ, ಆಕಿ ಹೆಂಗದ ಹೇಳೇನ ಎಕ್ಕ ಎಕ್ಕ ಅಂತೇಳಿ ಆಕಿಗೆ ಒಂದಿಟ್ಟು ಸುಣ್ಣ ಬಣ್ಣ ಹಚ್ಚಿದ್ರೆ ಎಲ್ಲ ದಗದ ಮಾಡ್ತಾಳ. ಈಗ ಒಂದು 4-5 ದಿನ ಏನು ದಗದ ಮಾಡಿಲ್ಲ ಹೋದಿಲ್ಲ. ಏನು ಮಾಡೋ ಅನ್ಕೋತಾನೆ ಅಕ್ಕ. ನಾವು ತಲೆ ನೋಸ್ತತ್ ಅಂತೇಳಿ ನಾ ಅಂತೇಳಿ ಮಕ್ಕೊಂಬಿಡ್ತೀನಿ. ನೀ ಏನು ಮಾಡು, ಅಯ್ಯೋ ಬಟ್ಟೆ ತಗೊಂಡು ಹೋಗ್ಯಾಕೊಕ್ಕಿನಂತೆ ಹೊಲಕ್ಕೆ ಹೋಗ್ಬಿಡು. ಒಮ್ಮಾಲೆ ಸಂಜೆ ಮುಂದೆ ಬಾ, ಒಟ್ಟು ಮನೆಯಾದಾಗ ಒಬ್ಬಾಕೆ ಮಾಡ್ಕೊಂಡು ಒಳಕ್ಕೆ ಹೋಗು. ನಾವು 4 ದಿನ ಮಾಡಿ 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 ಸಾಕಾಗೈತಿ. 2 ಮಕ್ಕಳನ್ನ ಬಿಟ್ಟು ಹೋಗಿದ್ಲು. ಅವು ಸೇರಿ ಕೂಳು ತಿಂತಿದ್ದು 2 ಹುಡುಗರು ಅಲ್ಲನ ತನ್ನ 2 ಮಕ್ಕಳನ್ನ ಜೋಪಾನ ಮಾಡಿಟ್ಟಿವಿ ನಾವು 4-5 ದಿನ. ನಾನು ಹಂಗೆ ಮಾಡ್ತೀನಿ ಬಿಡು, ನೀವು ಹೇಳ್ದಂಗೆ. ಬಂದ್ಲೇ ಸುಮ್ಮಾಗ. ನಿರ್ಮಲಾ ಏನು ಮಾಡಕತ್ತೀರಿ? ಅಯ್ಯೋ ಸುಶೀಲಾ ಏನೇವ ತಲೆ ಹಿಡ್ಕೊಂಡು ಕುಂತು ಬಿಟ್ಟಿಲ್ಲ, ಏನಾಗೈತಿ? ಯಾಕ ಏನು ಕೇಳ್ತಿ ಬಿಡಿಯವ ನನ್ನ ಕತಿನ. ಮುಂಜಾನೆ ಎದ್ದು ತಲೆ ಹೊಡ್ಯಾಕತ್ತು ಬಿಟ್ಟೈತೆ, ಅರ್ಧಲ್ಲಿ ಬಂದ್ಬಿಟ್ಟೈತೆ ಅಯ್ಯಕ್ಕ. ಒಟ್ಟ ಕಡಿಮೆನ ಆಗವಲ್ಲವ, ಮನ್ಯಾಗರ ದಗದ್ ತುಂಬ್ಯಾವು. ಕೆಲಸ ಮಾಡ್ಲಿಕ್ಕಂದ್ರೆ ಹತ್ತಿ ಹೆಂಗೆ ಒದರಾಟ ಅನ್ನೋದು ನಿನಗೂ ಗೊತ್ತೈತಿ ಅಕ್ಕ. ಹೌದು, ಮತ್ತು ಮನೆ ದಗದ ಮಾಡ್ಲಿಕ್ಕಂದ್ರೆ ಮತ್ತೆ ಆಕಿ ಬೇದಾಡಕಿನ ಹತ್ತಿ. ಈಗ ಹೆಂಗೆ ಮಾಡ್ಲಿ ಅಂತೀನವ ಅಕ್ಕ, ಮನ್ಯಾಗರ ದಗದ್ ತುಂಬ್ಯಾವು. ಈಕಿ ನಿರ್ಮಲ ಅಕ್ಕಗೆ ಹೇಳೋಣ ಅಂದ್ರೆ ಈಕಿಗೆ ಒಗ್ಯಾನ್ ಜೋಡು ಅವೇನು ತುಸ ಇಲ್ಲವ. ಇನ್ನು ಹೊಲಕ್ಕೆ ಹೋಗ್ಕಳಂತೀಕಿ, ನಾ ಹೆಂಗೆ ಮಾಡ್ಲಿವ? ಅಯ್ಯೋ ಹುಚ್ಚಿ, ಅದಕ್ಕೆ ಯಾಕೆ ಕೆಡಿಸ್ಕೊಂತಿ ಬಿಡ, ನಾ ಇಲ್ಲನ, ನಾ ಎಲ್ಲ ಮಾಡ್ತೀನಿ ಅಂತ. ಬ್ಯಾಡ ಬಿಡಿಯವ ಅಕ್ಕ, ನೀನು ಇವತ್ತು ಊರಾಗಿದ್ದ ಬಂದು ಏ ಮಾಡ್ತಿ. ಯಾಕ ನೀ ಏನು ಹೊರಗನೇಕೆನ ನಮ್ಮ ತಂಗಿ ಹೇಳೋದಿಲ್ಲ ನಾ ಮಾಡ್ತೀನಂತ. ನೀವು ಹೋಗಿ ಕೊನೆಗೆ ಹೋಗಿ ಮುಕ್ಕ ಹೋಗ್ಯವ. ಒಂದಿಟ್ಟು ಚಾಪ ಕಾಸ್ಲೆ ಕುಡಿತೀಯ? ಚೆಂಡು ಬರುತ್ತಾರ ಯವ್ವ, ಎಷ್ಟು ಒದ್ದಾಡಕತ್ತಿ. ಒಂದಿಟ್ಟು ಹಚ್ಚಿ ತಲೆ ಒತ್ತೀನಿ ಅಂದ್ರೆ ಸಮಾಧಾನ ಆಕತ್ ನಿನಗೆ. ಬ್ಯಾಡವ ಯಾಕ, ನಿರ್ಮಲ ಅಕ್ಕ ಮುಂಜಾನೆ ಎದ್ದು ಹಚ್ಚಿ ತಲೆ ಒತ್ತಾಳ. ಏನು ಬ್ಯಾಡವ ಅಕ್ಕ ನನಗೆ. ನೋಡಿ ಅಕ್ಕ, ಈ ಮಾತಿನ ಗದ್ದಲ್ದಾಗ ನೀನು ಚಂದ ಮಾತಾಡ್ಸೋಕ್ಕಾಗಲಿಲ್ಲ. ದೊಡ್ಡಪ್ಪ ದೊಡ್ಡವ ಆರಾಮದಾರ ಅಕ್ಕ? ಮನ್ಯಾಗ ಎಲ್ಲರೂ ಆರಾಮದಾರವ. ನಮ್ಮ ಕಿರಣನ ಕಾಣವಲ್ಲಲ್ಲಿ, ನೀನು ಹೊಲಕ್ಕೆ ಹೋಗಿದ್ದೆ ಸಾಲಿಗೆ ಹೋಗಿದ್ದೆ? ಏನು ಕೇಳ್ತೀವ ಯಾಕ, ನೀನು ಊರಿಗೆ ಹೋಗಿಂದ ಹುಡುಗರನ್ನ ಸಾಲಿಗೆ ಕಳಿಸಿಲ್ಲ ಅತ್ತಿ. ಯಾಕ ಎದಕ್ಕೆ ಸಾಲಿಗೆ ಕಳಿಸಿಲ್ಲ? ಎದಕ್ಕೆ ಬೇಡ ಅಂದ್ಲ ಸಾಲಿಗೆ? ಅವು 2 ಹುಡುಗರಿಗೆ ಬಾಯಿ ಬಂದಂಗೆ ಬೇಯಕತ್ಲ ಯಾಕ? ಹುಡುಗರಿಗೆ ಸೊಟ ಅನ್ನಕತ್ಲು ಊಟಕ್ಕೆ ಬರೋಣ. ಹೊಲಕ್ಕೆ ಹೋಗಿ ಆ ಶೇಂಗಾ ತುಂಬ್ರಿ, ಮಳಿ ಬಂತಂದ್ರೆ ಒಟ್ಟು ಬಾಳೆ ಹಾಳು ಅಂತೇಳಿ ಹುಡುಗರಿಗೆ ಬೇಯಾಕತ್ಲ. ಅದಕ್ಕೆ 2 ಹುಡುಗರನ್ನ ಸಾಲಿ ಬಿಡಿಸಕ್ಕ ಇದನ್ನ ಶೇಂಗಾ ತುಂಬಾಕ್ ಹಚ್ಚಿದ್ಲು. ಸಾಲಿದ್ನ ಹೋಗಿಲ್ಲ ಹುಡುಗರು ನೀವು ಊರಿಗೆ ಹೋದಾಗಿಂದ. ನಾ ಅದಕ್ಕೆ ಬಡ್ಕೊಂಡ್ಯವ. ನನ್ನ ಮಕ್ಕಳನ್ನ ನನ್ನ ಹಿಂದೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬ್ಯಾಡ ಅಂತೇ ಬಿಡಿಸಿದ್ಲು. ನನ್ನ 2 ಮಕ್ಕಳು ಊಟ ಗೀಟ ಮಾಡಿದ್ರು ಇಲ್ಲೇವ ನಿರ್ಮಲ. ಯಾಕ ನಾನು ಹೊಲಕ್ಕೆ ನಮ್ಮ ಸಂಗು ಕೈಯಾಗ ಕೊಟ್ಟು ಕಳಿಸ್ತಿದ್ದೆ ಬುತ್ತಿನ. ಅಲ್ಲೇ ಊಟ ಮಾಡಿ ಅಲ್ಲೇ ಜಾಕ ಮಾಡಿ ಶಾಡ್ನ್ಯಾಗ ಮಕ್ಕೊಂತಿತ್ತೇವ ಹುಡುಗ. ನನ್ನ ಮಕ್ಕಳು ಬಾಳೆ ಹೆಂಗವ ಯಾಕ ದಗದ ಮಾಡು ನಡಿಯವ. ಮತ್ತು ಏನು ಕೇಳ್ತಿ, ಈಟ್ ಮಾತಾಡೋದು ಅತ್ತಿ ನೋಡಿದ್ಲು ಅಂದ್ರೆ ಒದರಾಕ್ ನಿಂತ್ಬಿಟ್ಟ. ಗೊತ್ತೈತಲ್ಲ ಅತ್ತಿಯದು ಸುದ್ದಿ ನಿನಗೆ. ಹೌದವ, ನಡಿ ಹೋಗುನ್ ದಗದ ಮಾಡು ನಡಿ. ಏನು ಮಾಡಕತ್ತಿರಿಲ್ಲ 3 ಮಂದಿ ತಲೆ ಜೋಡಿಸ್ಕೊಂಡು ಮಾತು ಹೇಳ್ಕೊಂತ ನಿಂತ್ರಿ ಅಂದ್ರೆ ಮನೆ ದಗದ ಮಾಡೋರು ಯಾರು? ಹೋರಿ ಲಗು ಲಗು ದಗದ ಮಾಡಿ ಹೊಲಕ್ಕೆ ಹೋರಿ.
ನೋಡೋಂಗಿಲ್ಲ ಹೊಲ್ದಾನ ಬಾಳೆ. ಈ ಮನ್ಯಾಗ ಹೇಳೋರಿಲ್ಲ ಕೇಳೋರಿಲ್ಲ ನಿಮಗ. ಬರೇ ಮಾತು ನೋಡು. ಮಾತಾಡಕ್ ನಿಂತ್ರಂದ್ರ ಮುಗಿದು ಹೋತು. ನಾ ಒಂದೀಟು ಕಣ್ ತಪ್ಪಿನಿ ಅಂದ್ರ ಮುಗಿದು ಹೋತು. ಕುಂತ ಬಿಡ್ತಾರ ಬುಬ್ಬನ್ಯಾರ ಮಾತು ಹೇಳ್ಕೊಂತ. ಹುನ್ರಿ ಅತ್ತಿ.